ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪಯಣ ವಿತ್ ಪ್ರದೀಪ್. ಈ ವಿಡಿಯೋನಲ್ಲಿ ನಾನು ನಿಮಗೆ 5 ಡೇಸು 4 ನೈಟ್ಸಲ್ಲಿ ಶಿಮ್ಲಾ ಫುಲ್ ಡೀಟೇಲಾಗಿ ಹೆಂಗೆ ಎಕ್ಸ್ಪ್ಲೋರ್ ಮಾಡಬೇಕು, ಯಾವ್ಯಾವ ಪ್ಲೇಸ್ಗೆ ಹೋಗಬೇಕು ಅಂತ ಹೇಳ್ತೀನಿ. ಫಸ್ಟು ನಿಮಗೆ ಫ್ಲೈಟು. ನಾವು ಬೆಂಗಳೂರಿಂದ ಚಂಡೀಗಢಗೆ ಫ್ಲೈಟ್ ತೊಗೊಂಡ್ವಿ. ಬೆಂಗಳೂರಿಂದ ಚಂಡೀಗಢ 2 ವೇ, ಎರಡು ಸೈಡು ಫ್ಲೈಟ್ ಚಾರ್ಜಸ್ಸು ಅರೌಂಡು ನಮಗೆ 16,000 ಬಿದ್ದಿದೆ. ನಮ್ಮ ಬೆಂಗಳೂರು ಏರ್ಪೋರ್ಟಲ್ಲಿ ಟರ್ಮಿನಲ್ 2ನಲ್ಲಿ ನಮಗೆ ಚೀಪ್ ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಆಗಿರೋಂಥ ಒಂದು ಹೋಟ್ಲ್ ಇದೆ. ಟರ್ಮಿನಲ್ 2 ಲಾಂಜಿಂದ ಚೂರು ಮುಂದೆ ಬರ್ತಿದ್ದಂಗೆ ನಮಗಲ್ಲೊಂದು ರಾಕ್ ಕೆಫೆ ಅಂತ ಒಂದು ಕೆಫೆ ಇದೆ. ಅದ್ರ ಪಕ್ಕನೇ ನಮಗೆ ಎಲ್ಲ ಐಟಮ್ಸು 99 ರುಪೀಸಿಗೆ ಸಿಗುತ್ತೆ. ಫ್ರೆಶ್ ಆ್ಯಂಡ್ ಹೆಲ್ತಿ ಅಂತ ಹೋಟ್ಲು ಹೆಸರು. ನಾವು ಏನೇ ಐಟಮ್ಸ್ ತೊಗೊಂಡ್ರು 99 ರುಪೀಸು ಅಂತ ಇತ್ತು. ತುಂಬ ಟೇಸ್ಟು ತುಂಬ ಚೆನ್ನಾಗಿದೆ. ಪುಟ್ಟು ಇಡ್ಲಿ, ವಾಂಗಿಬಾತು, ಪಲಾವು ಎಲ್ಲ ಐಟಮ್ಸು ಬರೀ 99 ರುಪೀಸಿಗೆ ಸಿಗುತ್ತೆ. ನಾವು ಅಲ್ಲೇ ತಿಂಡಿ ತಿಂದು ನೆಕ್ಸ್ಟು ಫ್ಲೈಟಿಗೆ ಎಂಟ್ರಿ ಆದ್ವಿ. ಫ್ಲೈಟಿಗೆ ಎಂಟ್ರಿ ಆಗ್ತಿಂಗೆ ನಮಗೊಂದು 3.5 ಅವರ್ಸ್ ಆಗುತ್ತೆ ಚಂಡೀಗಢಗೆ ಫ್ಲೈಟು. ನಾವು ಚಂಡೀಗಢಿಗೆ ಹೋಗೋದಕ್ಕೆ ಮುಂಚೆನೇ ಆನ್ಲೈನಲ್ಲಿ ನಾವು ಕ್ಯಾಬ್ನ ಬುಕ್ ಮಾಡಿದ್ವಿ ಚಂಡೀಗಢ ಟು ಶಿಮ್ಲಾಗೆ. ಚಂಡೀಗಢಿಂದ ಶಿಮ್ಲಾಗೆ ನೀವು ಓಲಾ, ಊಬರ್ ಈ ಥರ ಯಾವುದೂ ಇಲ್ಲ. ನೀವು ಅಗೋಡಾನಲ್ಲೋ ಮೇಕ್ ಮೈ ಟ್ರಿಪ್ಪಲ್ಲೋ ಕ್ಯಾಬ್ನ ಬುಕ್ ಮಾಡ್ಕೋಬೇಕಾಗುತ್ತೆ. ನಿಮಗೆ 1000 1500 ಈಸಿಯಾಗಿ ನಿಮಗೆ ಶಿಮ್ಲಾಗೆ ಕ್ಯಾಬ್ ಸಿಗುತ್ತೆ. 120 ಕಿಲೋಮೀಟರ್ ಜರ್ನಿ, ನಿಮ್ಗೆ ಅರೌಂಡ್ 3.5 ಅವರ್ಸ್ ಆಗುತ್ತೆ. ಸಂಜೆ 3 ಗಂಟೆಗೆ ನಾವು ಶಿಮ್ಲಾ ರೀಚ್ ಆದ್ವಿ. ನಾವು ಮುಂಚೆನೇ ರೂಮ್ನ ಬುಕ್ ಮಾಡ್ಕೊಂಡಿದ್ವಿ ಅಗೋಡಾಯಿಂದ. ಆ ಹೋಟೆಲ್ ಹೆಸರು ಶಿಲಾಂಗ್ ಬ್ಯಾಕ್ ಪ್ಯಾಕರ್ಸ್ ಅಂತ. ಇದು ನಿಮಗೆ ಬಸ್ ಸ್ಟ್ಯಾಂಡ್ ಎದುರುಗಡೆನೇ ಇದೆ. ಈಗ ರೂಮ್ ಟೂರ್ ಕೊಡ್ತೀನಿ ನೋಡಿ. ಇದು ನಮ್ಮದು ರೀಡಿಂಗ್ ಏರಿಯಾ. ನಾವು ಬುಕ್ ಮಾಡಿದ್ದು ಡಾಮು. ನಾವು ಇಂಡಿವಿಜುವಲ್ ರೂಮ್ ಬುಕ್ ಮಾಡಿರಲಿಲ್ಲ, ನಾವು ತುಂಬ ಜನ ಇದ್ವಿ. ಅದಕ್ಕೆ ನಾವು ಡಾಮ್ನ ಬುಕ್ ಮಾಡಿದ್ವಿ. ಇದು ಸೆಕೆಂಡ್ ಫ್ಲೋರಲ್ಲಿ ನಮಗೆ ಕೆಫೆಟೇರಿಯಾ. ನಮಗೆ ಫುಡ್ಡು ಆರ್ಡ್ರ್ ಎಲ್ಲ ಮಾಡ್ಕೋಬೋದಿತ್ತು ಇಲ್ಲೇ. ಚೀಪಾಗೋಯ್ತು, ಏನಂತ ಹೈ ಬಜೆಟು ಅನ್ನಿಸ್ಲಿಲ್ಲ. ಇದು ನಮ್ಮದು ರೂಮು. ಇದೇ ನಾವು 6 ಜನ ಇದ್ದಿದ್ದಂಥ ಡಾಮು. 6 ಬೆಡ್ ಇರುತ್ತೆ ಒಂದೇ ರೂಮಲ್ಲಿ, ಶೇರಿಂಗ್ ವೈಸ್ ಇರುತ್ತೆ. ನಮಗೆ ಪರ್ ಹೆಡ್ಡು 1000 ರುಪೀಸು ಪರ್ ಡೇ ರೂಮ್ ಚಾರ್ಜಸ್ ಬಿತ್ತು. ಫ್ರೆಶ್ ಆಗಿ ನಾವು ಸಂಜೆ ಶಿಮ್ಲಾ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದ್ವಿ. ಆಚೆಗಡೆ ಬರ್ತಿದ್ದಂಗೆ ನಮಗೆ ಬಸ್ ಸ್ಟ್ಯಾಂಡು ರೈಟ್ ಸೈಡಲ್ಲೇ ಒಂದು ಲಿಫ್ಟ್ ಇದೆ. ಆ ಲಿಫ್ಟ್ ಹತ್ಕೊಂಡು ಹೋದರೆ ನಮಗೆ ಡೈರೆಕ್ಟ್ ಮಾಲ್ ರೋಡ್ಗೆ ಹೋಗ್ತೀವಿ. ಲಿಫ್ಟಿಗೆ ಪರ್ ಪರ್ಸನ್ನು 20 ರುಪೀಸ್ ಚಾರ್ಜ್ ಮಾಡ್ತಾರೆ. ನಿಮಗೆ ಲಿಫ್ಟ್ ಬೇಡ ಅಂತ ಅಂದರೆ ಮಾಲ್ ರೋಡ್ಗೆ ಹೋಗೋದಕ್ಕೆ ಸ್ಟೆಪ್ಸು ಇದೆ. ನಮಗೆ ಸ್ವಲ್ಪ ಹೈಟಲ್ಲಿ ಇತ್ತಲ್ಲ, ಫಸ್ಟ್ ಡೇನೇ ಬೇಡ ಅಂತೇಳಿ, ಸ್ಟೆಪ್ಸ್ ಬೇಡ ಅಂತೇಳಿ ನಾವು ಲಿಫ್ಟ್ ತೊಗೊಂಡ್ವಿ. ಇದು ಮಾಲ್ ರೋಡು. ಶಿಮ್ಲಾನಲ್ಲಿ ಮೇಯ್ನ್ ಅಟ್ರಾಕ್ಷನ್ ಪಾಯಿಂಟ್ ಬಂದು ಮಾಲ್ ರೋಡು. ಮಾಲ್ ರೋಡ್ನ ಆದಷ್ಟು ನೈಟಲ್ಲಿ ಎಕ್ಸ್ಪ್ಲೋರ್ ಮಾಡಿ. ತುಂಬ ಚೆನ್ನಾಗಿದೆ ನೈಟಲ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಮಾಲ್ ರೋಡಲ್ಲೇ ಊಟ ಮುಗಿಸ್ಕೊಂಬಂದು ರೆಸ್ಟ್ ತೊಗೊಂಡ್ವಿ. ನೆಕ್ಸ್ಟ್ ಡೇ ನಾವು ಜಾಕು ಟೆಂಪಲ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ. ಜಾಕು ಟೆಂಪಲ್ ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನ. ಇದಕ್ಕೆ ಹೋಗೋದಕ್ಕೆ 2 ರೂಟ್ ಇದೆ. ಒಂದು ಕ್ಯಾಬಲ್ಲಾರ ಹೋಗ್ಬೋದು, ಇನ್ನೊಂದು ಕೇಬಲ್ ಕಾರು ಇದೆ. ಕೇಬಲ್ ಕಾರ್ಗೆ 550 ರುಪೀಸ್ ಪರ್ ಹೆಡ್ಡು ಚಾರ್ಜ್ ಮಾಡ್ತಾರೆ. ನೀವು ಕ್ಯಾಬಲ್ಲಿ ಹೋದ್ರೂ ಅರೌಂಡು ನಿಮಗೆ 500 ರುಪೀಸೇನೆ ಪರ್ ಪರ್ಸನ್ನು ಚಾರ್ಜ್ ಬಿದ್ದೇ ಬೀಳುತ್ತೆ. ನಾವು ಕೇಬಲ್ ಕಾರ್ನ ಚೂಸ್ ಮಾಡ್ಕೊಂಡ್ರಿ, ವ್ಯೂವು ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ. ಕೇಬಲ್ ಕಾರು ನಮ್ಗೆ ಅಪ್ ಆ್ಯಂಡ್ ಡೌನು 550 ರುಪೀಸ್ ಆಗಿತ್ತು. ಈ ಕೇಬಲ್ ಕಾರ್ ರೈಡು ಅರೌಂಡ್ ಒಂದು 6 ಮಿನಿಟ್ಸ್ ಬರುತ್ತೆ. ಒಂದು ಸೈಡ್ 6 ಮಿನಿಟ್ಸು, ಅಪ್ ಆ್ಯಂಡ್ ಡೌನ್ ನಿಮಗೆ 12 ಮಿನಿಟ್ಸಲ್ಲಿ ಫುಲ್ ಕವರ್ ಆಗುತ್ತೆ. ಮತ್ತು ಅರೌಂಡು ನಿಮಗೆ 80% ಶಿಮ್ಲಾ ವ್ಯೂನು ಸಿಗುತ್ತೆ ಈ ಕೇಬಲ್ ಕಾರ್ ರೈಡಲ್ಲೇ. ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಈ ಜಾಹೋ ಟೆಂಪಲ್ ಬಂದು ರಾಮಾಯಣದಲ್ಲಿ ಸ್ವಲ್ಪ ಸೇರ್ಕೊಂಡಿದೆ. ಹೆಂಗೆ ಅಂದರೆ ಆಂಜನೇಯ ಸ್ವಾಮಿ ಸಂಜೀವಿನಿ ತರಬೇಕಾದ್ರೆ ಈ ಜಾಹೋ ಜಾಗದಲ್ಲಿ ಒಂದು ಸತಿ ನಿಂತ್ಕೊಂಡು ವಾಪಸ್ಸು ಸಂಜೀವಿನಿ ತೊಗೊಂಡು ವಾಪಸ್ಸು ಶ್ರೀಲಂಕಾ ಕಡೆಗೆ ಬಂದಿದ್ರಂತೆ. ಅದಕ್ಕೆ ಇದು ಸ್ವಲ್ಪ ಫೇಮಸ್ ಆಗಿರೋ ಶಿಮ್ಲಾನಲ್ಲಿರೋ ಸ್ವಲ್ಪ ಫೇಮಸ್ ಆಗಿರೋಂಥ ದೇವಸ್ಥಾನ. ಒಂದು ಒಳ್ಳೆ ಆಂಜನೇಯ ಸ್ವಾಮಿ ಮೂರ್ತಿನೂ ಮಾಡಿದ್ದಾರೆ. ತುಂಬ ಹೈಟಲ್ಲೂ ಇದೆ. ತುಂಬ ಹೈಟಲ್ಲಿ ಇರೋದ್ರಿಂದ ನಿಮಗೆ ಒಳ್ಳೆ ವ್ಯೂವು ಸಿಗುತ್ತೆ ಸಿಟಿದು. ನಾವು ಜಾಹೋ ಟೆಂಪಲ್ ಮುಗಿಸ್ಕೊಂಡು ತಿರ್ಗಾ ವಾಪಸ್ ಮಾಲ್ ರೋಡಿಗೆ ಬಂದ್ವಿ. ಮಾಲ್ ರೋಡಿಗೆ ಬಂದಾಗ ಯಾವುದೋ ಒಂದು ಫಿಲಮ್ ಶೂಟಿಂಗ್ ನಡೀತಿತ್ತು. ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟು ನಾವು ಮಧ್ಯಾಹ್ನ ಊಟ ಮಾಡೋಣ ಅಂತೇಳಿ ಮಾಲ್ ರೋಡಲ್ಲಿ ಒಂದು ಇಂಡಿಯನ್ ರೆಸ್ಟೋರೆಂಟ್ ಇದೆ. ಅಲ್ಲಿಗೆ ಬಂದು ನಾವು ಮಸಾಲೆ ದೋಸೆ ಎಲ್ಲ ತಿಂದು ವಾಪಸ್ಸು ರೂಮ್ ಕಡೆಗೆ ಹೋದ್ವಿ. ಮಧ್ಯಾಹ್ನ 2:30 ಮೇಲೆ ಟಾಯ್ ಟ್ರೈನ್ ಜರ್ನಿಗೆ ಅಂತ ಹೋದ್ವಿ. ಶಿಮ್ಲಾನಲ್ಲಿ ನಮ್ಮ ಊಟಿಲಿದೆಯಲ್ಲ, ಅದೇ ಥರ ಒಂದು ಟಾಯ್ ಟ್ರೈನ್ ರನ್ ಆಗುತ್ತೆ. ಒಂದು 2 to 2.5 ಅವರ್ಸು ಒಳ್ಳೆ ಜರ್ನಿ, ಒಳ್ಳೆ ವ್ಯೂ ಪಾಯಿಂಟ್ಸಲ್ಲೆಲ್ಲ ಹೋಗುತ್ತೆ. ಟಾಯ್ ಟ್ರೈನ್ನ ಕ್ಲೀನಾಗಿ ನಿಮಗೆ ಒಂದು 5 ಗಂಟೆ ಅಷ್ಟೊಳಗೆಲ್ಲ ಮುಗಿದೋಗುತ್ತೆ. ಅದು ಮುಗಿಸ್ಕೊಂಡು ಕರೆಕ್ಟಾಗಿ ಬೇಗ ಬಂದರೆ ಮಾಲ್ ರೋಡಲ್ಲಿ ವ್ಯೂ ಪಾಯಿಂಟಲ್ಲಿ ನಿಮಗೆ ಒಳ್ಳೆ ಸನ್ಸೆಟ್ ಸಿಗುತ್ತೆ. ಸನ್ಸೆಟ್ನ ಮುಗಿಸ್ಕೊಂಡು ತಿರ್ಗಾ ನೀವು ಮಾಲ್ ರೋಡ್ನೆಲ್ಲ ಆರಾಮಾಗಿ ನೈಟ್ ಹೊತ್ತು ಎಕ್ಸ್ಪ್ಲೋರ್ ಮಾಡ್ಬೋದು. ಮೇಯ್ನು ಶಿಮ್ಲಾನಲ್ಲಿ ನೈಟ್ ಹೊತ್ತು ಮಾಲ್ ರೋಡ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಶಿಮ್ಲಾನಲ್ಲಿ ಫುಡ್ಡು ಮತ್ತು ನೈಟ್ ಲೈಫು ತುಂಬ ಚೆನ್ನಾಗಿದೆ. ಒಳ್ಳೊಳ್ಳೆ ಕೆಫೆಟೇರಿಯಾಸ್ಗಳಿದ್ದಾವೆ, ಒಳ್ಳೊಳ್ಳೆ ಪಬ್ಬು ಇದೆ, ಒಳ್ಳೊಳ್ಳೆ ಬಾರ್ಸ್ಗಳು ಇದೆ. ನೈಟು ಮೇಯ್ನು ಚರ್ಚ್ ನೋಡೋಕೆ ತುಂಬ ಚೆನ್ನಾಗಿದೆ. ಇದು ಕ್ರಿಸ್ಟಿ ಚರ್ಚು. ಇದು ನೈಟಲ್ಲೇ ಕ್ಲೀನಾಗಿ ಎಂಜಾಯ್ ಮಾಡಬೇಕು. ಅದು ನೈಟೆಲ್ಲ ಮುಗಿಸ್ಕೊಂಡು ನಾವು ಪಾರ್ಟಿ ಗೀಟಿ ಎಲ್ಲ ಮಾಡಿ ತಿರ್ಗಾ ವಾಪಸ್ ಬಂದು ಸ್ಟೇ ಆದ್ವಿ. ನೆಕ್ಸ್ಟ್ ಡೇಗೆ ರೆಡಿ ಆಗಬೇಕಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ಡೇ ನಾವು 7:30-8 ಗಂಟೆಗೆಲ್ಲ ಹೊರಟ್ವಿ. ಯಾಕೆಂದರೆ ಇವತ್ತು ನಮ್ಮದು 3 ಸ್ಪಾಟ್ ಇದೆ. ಗ್ರೀನ್ ವ್ಯಾಲಿ ಹೋಗಬೇಕು, ಜಗದೀಕ್ ವಾಟರ್ ಫಾಲ್ಸ್ಗೆ ಹೋಗಬೇಕು, ಶಿಮ್ಲಾ ಗಾಲ್ಫ್ ಕೋರ್ಟು ಹೋಗಬೇಕು.
ಇವೆಲ್ಲ ಓಡಾಡೋದಕ್ಕೆ ನಾವು ಒಂದು ಕ್ಯಾಬ್ ಮಾಡ್ಕೊಂಡಿದ್ವಿ. ನಮಗೆ ಕ್ಯಾಬು ಪರ್ ಪರ್ಸನ್ ಚಾರ್ಜ್ ಬಂದು 1000 ಬಂದಿದೆ ಎಲ್ಲ ಅಪ್ ಆ್ಯಂಡ್ ಡೌನ್ ಎಲ್ಲ. ಇದು ಬಂದು ನಿಮಗೆ ಜಗದಿಕ್ ವಾಟರ್ ಫಾಲ್ಸ್ಗೆ ಹೋಗೋ ಜಾಗ, ಇದು ಗಾಲ್ಫ್ ಕೋರ್ಟು, ಇದು ಗ್ರೀನ್ ವ್ಯಾಲಿ. ಇವೆಲ್ಲ ಮುಗಿಸ್ಕೊಂಡು ನಾವು ಬೇಗ ವಾಪಸ್ ಬಂದು ನೈಟ್ ತಿರ್ಗಾ ಸ್ಟೇ ಆದ್ವಿ. ಯಾಕೆಂದರೆ ನೆಕ್ಸ್ಟ್ ಡೇ ನಾವು ಚಂಡೀಗಢ್ಗೆ ಹೋಗೋದಕ್ಕೆ ಕ್ಯಾಬ್ನ ಬುಕ್ ಮಾಡಿದ್ವಿ. ಶಿಮ್ಲಾಯಿಂದ ಚಂಡೀಗಢ್ಗೆ ನಾವು ಆಲ್ರೆಡಿ 10 ಗಂಟೆಗೆಲ್ಲ ಬಿಟ್ವಿ. ಯಾಕೆಂದರೆ ನಮ್ಗೆ ಅಲ್ಲೇ 3 ಗಂಟೆಗೆ ಫ್ಲೈಟ್ ಇತ್ತು. ಚಂಡೀಗಢ ಬಂದು ಡೈರೆಕ್ಟು ಚಂಡೀಗಢಿಂದ ಬೆಂಗಳೂರಿಗೆ ಬಂದ್ವಿ. ಈಗ ಟೋಟಲ್ ಬಜೆಟ್ ಎಷ್ಟಾಗುತ್ತೆ ಅಂತ ಹೇಳ್ತೀನಿ. ಈ ಶಿಮ್ಲಾ ಟ್ರಿಪ್ ಬಂದು 4 ನೈಟು 5 ಡೇಸು. ಫ್ಲೈಟ್ ಚಾರ್ಜು 16,000 ಆಗುತ್ತೆ, ಟ್ಯಾಕ್ಸಿ 2,000 ಆಗುತ್ತೆ, ರೂಮ್ ರೆಂಟು 3,000, ಫುಡ್ಡು 5 ಡೇಸ್ಗೆ 5,000, ಆ್ಯಕ್ಟಿವಿಟೀಸು 4,000, ಅದರ್ ಎಕ್ಸ್ಪೆನ್ಸ್ ಅಂತ ಒಂದು 5,000 ಲೆಕ್ಕ ಹಾಕ್ಕೊಂಡ್ರು ಟೋಟಲ್ ಓವರಾಲ್ 40,000ಗೆ ಮುಗಿಸ್ಬೋದು. ಈ ಡೀಟೇಲ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್.